ಒಂದು ಮಾರ್ಗ ಸಿಗ್ತದೆ ಅನ್ನೋದಕ್ಕೆ ಇದು ಕೂಡ ಸಾಕ್ಷಿ. ನನ್ನ ಗಮನದಲ್ಲಿ ನಮ್ಮ ಅಭಿವೃದ್ಧಿಯೇ ನಮ್ಮ ತಂದೆ ತಾಯಿ ಅಭಿವೃದ್ಧಿ ಮಾಡೋದ್ರಿಂದನೇ ನಿಮ್ಮೆಲ್ಲರ ಬದುಕು. ಸೊ ಗ್ಯಾರಂಟಿಯೇ ನಮ್ಮ ಬಂಧು ಬಳಗ. ಹಂಗೆ ಇವತ್ತು ನಾವು ಕೊಟ್ಟ ಮಾತನ್ನ ತಪ್ಪದೆ ಇವತ್ತು ನಿಮ್ಮ ಬದುಕನ್ನ ಬದಲಾವಣೆ ಮಾಡಲಿಕ್ಕೆ ಇಲ್ಲಿ ಕಾರ್ಯಕ್ರಮ ಇದೆಲ್ಲ ಸಾತ್ತೂರಲ್ಲಿ ಮಡಗಬಹುದಾಯ್ತು. ಈ ಸಾತ್ತೂರಲ್ಲಿ ಮಡಗೋದ್ರಿಂದ ಏನು ಪ್ರಯೋಜನ ಆಗುದಿಲ್ಲ. ನಮ್ಮ ಲೀಡರ್ಗಳಿಗೂ ಕೂಡ ಯಾವ ಭಾಗದಲ್ಲಿ ಕೆಲಸ ಆಗ್ತಾ ಇದೆ ಅನ್ನೋದನ್ನ ನಮ್ಮ ಕ್ಷೇತ್ರ ಇಲ್ಲಿಂದ ಆದ್ಮೇಲೆ ಫಾರೆಸ್ಟ್ ಯಾರು ಒಳಗಡೆನೆ ಬಿಡುದಿಲ್ಲ. ಒಂದು ಅರ್ಧ 2 ಕಿಲೋಮೀಟರ್ ಹೋದ್ಮೇಲೆ ಅಂತ ಒಂದು ಪರಿಸ್ಥಿತಿ ಇವತ್ತು ಇದೆ. ಸೊ ಇವತ್ತು ತಮ್ಗೆ ನಾನು ಹೇಳೋದಿಷ್ಟೇ, ಈ ಕ್ಷೇತ್ರದ ಮಹಾಜನತೆಗೆ ಈಗ ಮುಂದಕ್ಕೆ ಏನೇನೋ ಕೆಲವೆಲ್ಲ ಪೆಂಡಿಂಗ್ ಇತ್ತು ಅವೆಲ್ಲ ಪಟ್ಟಿ ಮಾಡ್ತಾ ಇದ್ದೇನೆ. ಈಗಾಗಲೇ ಸುಮಾರು 250ಕ್ಕೂ ಹೆಚ್ಚು ಕೋಟಿ ರೂಪಾಯಿ ಕೆಲಸವನ್ನ ನಮ್ಮ ನೀರಾವರಿ ಇಲಾಖೆಲೆ ನಮ್ಮ ಕ್ಷೇತ್ರಕ್ಕೆ ಈಗಾಗಲೇ ನಮ್ಮ ನೀರಾವರಿ ಇಲಾಖೆಯಲ್ಲಿ ಕೆಲಸವನ್ನ ಸೇರಿಸಿದ್ದೇನೆ. ಹಂತವಾಗಿ ಎಲ್ಲೆಲ್ಲಿ ಕೆಲಸಗಳಾಗಬೇಕು ಆ ಕೆಲಸ ಕೂಡ ಆಗ್ತದೆ. ಕೋಡಳ್ಳಿ ನಮ್ಮ ಸುಧಾಮ್ ದಾಸ್ ಹೇಳ್ತಾ ಇದ್ರು ಏರಂದಪ್ಪನಹಳ್ಳಿ ಕೆರೆ ಅಂತ. ಚಿಂತೆ ಮಾಡೋದು ಬೇಡ, ಎಲ್ಲಾ ಕೆರೆಗಳು ಕೂಡ ನಮ್ಮ ಈ ಒಂದು ಅಧಿಕಾರ ಅವಧಿಯಲ್ಲೇ ಈ ತಾಲೂಕಿನಲ್ಲಿ ಎಲ್ಲೆಂದಲ್ಲಿ ನೀರು ತರಲಿಕ್ಕೆ ಸಾಧ್ಯ ಆ ಎಲ್ಲ ಕೆಲಸವನ್ನ ಮಾಡಲಿಕ್ಕೆ ಈಗಾಗಲೇ DK ಸುರೇಶ್ ಅವರು ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಅದೆಲ್ಲ ಪೂರ್ವ ಸಿದ್ಧತೆಯನ್ನು ಕೂಡ ಈಗಾಗಲೇ ತಯಾರನ್ನ ಮಾಡಿಸ್ತಾ ಇದ್ದಾರೆ. ಎಲ್ಲ ಒಂದೇ ಸತಿ ಮಾಡಿದ್ರೆ ಬೇರೆಯವ್ರ ಮೇಲೆ ಬಿದ್ದುಬಿಡ್ತಾರೆ. ನನ್ನ ಮೇಲೆ ಬೇರೆ ಕ್ಷೇತ್ರದವರೆಲ್ಲ ಎಲ್ಲ ನಿಮ್ಮ ಕ್ಷೇತ್ರಕ್ಕೆ ಮಾಡ್ಕೊಂಡ್ಬಿಡ್ತಾ ಇದ್ರಿ ಅಂತ. ಅದಕ್ಕೆ ಒಂದೊಂದು ಚೂರೆ ಸ್ವಲ್ಪ ತಳ್ತಾ ಇದ್ದೀನಿ, ಒಳಗಡೆ ತಳ್ತಾ ಇದ್ದೀನಿ. ಚನ್ನಪಟ್ಟಣ ಬೇರೆ ಮಾತು ಕೊಟ್ಬಿಟ್ಟಿದೆ. ಅಲ್ಲೂ ಕೂಡ ಕೆಲವು ಕೆಲಸಗಳನ್ನ ಸೇರಿಸಿದ್ದೇವೆ. ರಾಮನಗರದಲ್ಲೂ ಸೇರಿಸಿದ್ದೇವೆ, ಮಾಗಡಿಲೂ ಸೇರಿಸಿದ್ದೇವೆ, ಕುಣಗಲ್ಲೂ ಸೇರಿಸಿದ್ದೇವೆ. ಅಲ್ಲೂ ಕೂಡ ದೊಡ್ಡ ಹೋರಾಟ ನಡೀತಾ ಇದೆ. ಏನ್ ಕುಣಗಲ್ ಕ್ಷೇತ್ರದಲ್ಲಿ ಅಲ್ಲಿ ಅಕ್ಕಪಕ್ಕ ಕ್ಷೇತ್ರದವರು ಆ ಜನತಾದಳದವರು ಬಿಜೆಪಿಯವರು ಆ ಕುಣಗಲ್ದಲ್ಲಿ ನಾನೊಂದು 1000 ಕೋಟಿ ರೂಪಾಯಿ ಕೆಲಸ ಸೇರಿಸಿದ್ದೀನಿ. ಅಲ್ಲಿ ಬಿಡದೆ ದೊಡ್ಡ ಗಲಾಟೆ ಬೇರೆ ಮಾಡ್ತಾ ಇದ್ದಾರೆ. ಈಗೇನೋ ಬಿಡಿ, ಅದನ್ನೆಲ್ಲ ಕೆಲಸ ಪ್ರಾರಂಭ ಮಾಡೋಂಥ ವ್ಯವಸ್ಥೆ ಎಲ್ಲ ನಾವು ಮಾಡ್ತಾ ಇದ್ದೀವಿ. ಇವತ್ತು ಕೃಷಿಗೆ ಒತ್ತು ಕೊಡಬೇಕು, ನೀರಾವರಿಗೆ ಅಂತರ್ಜಲ ಹೆಚ್ಚಿಸಬೇಕು. ನೀವೆಲ್ಲ ಮುಂದಕ್ಕೆ ತರಕಾರಿ ಬೆಳಿಬೇಕು, ಹೂವು ಬೆಳಿಬೇಕು, ರೇಷ್ಮೆ ಬೆಳಿಬೇಕು. ರೇಷ್ಮೆ ಕೂಡ ಒಳ್ಳೆ ಬೆಲೆ ಬಂದಿದೆ, ಸುಮಾರು 900 ರೂಪಾಯಿವರೆಗೂ ಮುಟ್ಟಿದೆ. 550, 60, 600 ಬಿಟ್ಟರು ನಿಮ್ಗೆ ಎಷ್ಟೋ ಸಮಾಧಾನ. ಈಗೆಲ್ಲ ನಾನು ನೋಡ್ಕೊಂಡು ಬಂದಿದ್ದೇನೆ. ಸೊ ಹಂಗೆ ನಿಮ್ಮ ಮೂಲ ಕಸಬನ್ನ ನೀವು ಯಾರು ಬಿಡಕ್ ಹೋಗ್ಬೇಡಿ. ಏನು ಬೆಂಗಳೂರಲ್ಲಿ ಬಂದು ಕೆಲಸ ಮಾಡಿ ಅಲ್ಲೆಲ್ಲೋ ಕೂಲಿ ಹೋಗಿ ಸೇರ್ಕೊಳ್ಳೋದು, ಕೆಲಸಕ್ಕೆ ಸೇರ್ಕೊಳ್ಳೋದು ಬಿಟ್ಟು 1 ಎಕರೆ 2 ಎಕರೆಲೇ ನೀವು ತರಕಾರಿನೋ ರೇಷ್ಮೆನೋ ಬೆಳೆದ್ರೆ, ಹೈನುಗಾರಿಕೆ, ತೋಟಗಾರಿಕೆ, ನಮ್ಮ ಕೋಲಾರ ಜಿಲ್ಲೆಯವರು ಎಷ್ಟು ಚೆನ್ನಾಗಿ ಉಪಯೋಗಿಸ್ಕೊಳ್ತಾರೆ ಅಂತಂದ್ರೆ ಸಿಲ್ಕು ಮಿಲ್ಕು. ನಮ್ಮ ಈ ಒಂದು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಶಿಡ್ಲಘಟ್ಟದ ಕಡೆ ಎಲ್ಲ ನಮ್ಗಿಂತ ಜಾಸ್ತಿ ರೇಷ್ಮೆನ ಅಲ್ಲಿ ಬೆಳೀತಾರೆ. ಈಗ 2 ಕಡೆ ಮಾರ್ಕೆಟ್ ಆಗ್ತಾ ಇದೆ. ಸುರೇಶ್ ಅವರು ರಾಮನಗರ ಚನ್ನಪಟ್ಟಣದ ಮಧ್ಯೆ ಒಂದು ದೊಡ್ಡ ಮಾರ್ಕೆಟ್ ಅನ್ನ ಆಗ ಸೇರಿಸಿದ್ರು. ಅದೇ ರೀತಿ ಈಗ ನಾವು ಶಿಡ್ಲಘಟ್ಟದಲ್ಲೂ ಕೂಡ ಮಾಡ್ತಾ ಇದ್ದೇವೆ. ಸೊ ಹಂಗೆ ಈಗೆಲ್ಲ ಬಂದು ನೋಡ್ತಾ ಇದ್ದಾರೆ. ಹೊಸ ಆಧುನಿಕವಾದಂತ ರೇಷ್ಮೆಗೆ ಒತ್ತನ್ನು ಕೊಡಬೇಕು ಅನ್ನೋ ದೃಷ್ಟಿಯಿಂದ ಸೊ ಒಳ್ಳೆ ಬೆಲೆ ಇರಲಿ ಅಂತ ಸದ್ಯಕ್ಕೀಗ ಚೈನಾ ಇಂದ ಬರುವಂತದ್ದು ಇವೆಲ್ಲ ಕೂಡ ನಿಂತಿದೆ. ಅದರಿಂದ ಬೆಲೆ ಕೂಡ ಜಾಸ್ತಿ ಆಗ್ತಾ ಇದೆ. ಇದನ್ನ ನೀವೆಲ್ಲ ಸರಿಯಾದ ರೀತಿಯಲ್ಲಿ ನೀವೆಲ್ಲ ಉಪಯೋಗಿಸ್ಕೊಳ್ಬೇಕು. ಇಷ್ಟು ಈ ಸಂದರ್ಭದಲ್ಲಿ ಹೇಳಿ, ಈ ಹನಿ ನೀರಾವರಿ ಕೂಡ ಏನು ನಾವು ಮಾಡಿದ್ದೀವಿ ಅದು ನೀವು ಯಾರೋ ಪೈಪ್ ಕಿತ್ತಾಕ್ಬಿಡೋದು ಮಾಡೋದು ಅವೆಲ್ಲ ಮಾಡಕ್ ಹೋಗ್ಬೇಡಿ. ಈ ಭಾಗಕ್ಕೆ ಇಲ್ಲ ಅದು. ಆ ದೊಡ್ಡಹಳ್ಳಿಯಲ್ಲಿ ಅಕ್ಕಪಕ್ಕದಲ್ಲಿ ಒಂದಷ್ಟು ಹಳ್ಳಿಗೆ ಸೇರಿಸಿದ್ದೇವೆ. ಬಟ್ ಯಾರು ಮಾಡೋದೇ ಪ್ರೋತ್ಸಾಹನ ಕೊಡೋಣ, ಅದನ್ನ ನೀವು ಸರಿಯಾದ ರೀತಿಯಲ್ಲಿ ಇದನ್ನ ಬಳಸ್ಕೊಳ್ಬೇಕು. ಈ ಕೆರೆಗಳನ್ನ ತುಂಬೋದ್ರಿಂದ ಏನು ನಿಮ್ಮ 21 ಕೆರೆಗಳು ತುಂಬೋದ್ರಿಂದ ದೊಡ್ಡ ಅಂತರ್ಜಲನ ಖಂಡಿತ ಹೆಚ್ಚದೆ. ಅದಕ್ಕೆ ಅನುಕೂಲ ಆಗ್ತದೆ. ನಿಮ್ಮ ಬೋರ್ವೆಲ್ಗಳೆಲ್ಲ ರೀಚಾರ್ಜ್ ಆಗ್ತದೆ, ನಿಮ್ಮ ಬದುಕು ಹಸನ ಆಗ್ತದೆ. ಆ ದೃಷ್ಟಿಯಿಂದ ಈ ಕೆಲಸವನ್ನು ಮಾಡ್ತಾ ಇದ್ದೇವೆ. ತಾವು ಕೂಡ ಬಹಳ ಆಸಕ್ತಿಯನ್ನು ವಹಿಸಿ ಈ ಕಾರ್ಯಕ್ರಮಕ್ಕೆ ಅತಿ ಹೆಚ್ಚು ಸಂಖ್ಯೆಯಿಂದ ತಾವು ಬಂದಿದ್ದೀರಿ. ನಾನು ಸ್ವಲ್ಪ ಲೇಟಾಗಿ ಬಂದೆ. ನಾನು ನಿನ್ನೆ ಗುಲ್ಬರ್ಗದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರ ಕ್ಷೇತ್ರದಲ್ಲಿ ಇದೇ ರೀತಿ ಒಂದು ದೊಡ್ಡ ಕಾರ್ಯಕ್ರಮ 1100 ಕೋಟಿ ರೂಪಾಯಿ ರಸ್ತೆ
ಆ ರಸ್ತೆ ಕಲ್ಯಾಣ ಪಥ ಅಂತೇಳಿ ಆ ಭಾಗದಲ್ಲಿ ಅದನ್ನೆಲ್ಲ ಸುಮಾರು 1000 ಕಿಲೋಮೀಟರ್ ಗ್ರಾಮೀಣ ಪ್ರದೇಶದ ರಸ್ತೆಗಳಿಗೋಸ್ಕರ ಆ ಒಂದು ಉದ್ಘಾಟನೆ ಮಾಡಿ ಅಲ್ಲಿಂದ ಇದಕ್ಕೆ ಹೈದರಾಬಾದ್ ಹೋಗಿ ಅಲ್ಲೊಂದು ಖಾಸಗಿ ಕಾರ್ಯಕ್ರಮ ಇತ್ತು. ಅದನ್ನ ಮುಗಿಸಿ ಬೆಳಗ್ಗೆ ಬಂದು ಮಳವಳ್ಳಿಯಲ್ಲಿ ಒಂದು ಶಾಲಾ ಇಂಗ್ಲಿಷ್ ಮೀಡಿಯಂ ಶಾಲಾ ನಮ್ಮ ಸ್ನೇಹಿತರು ಅದಕ್ಕೆ ಪ್ರಾರಂಭ ಮಾಡಿದ್ರು. ಅದನ್ನ ಉದ್ಘಾಟನೆ ಮಾಡಿ ಇಲ್ಲಿಗೆ ಬಂದು ಈ ಕಾರ್ಯಕ್ರಮ ಕೂಡ ಮಾಡಿ ಇದಾದ್ಮೇಲೆ ಮುಂದಕ್ಕೆ ಮುಳ್ಳಳ್ಳಿ ಆ ಕಡೆ ಎಲ್ಲ ಹೋಗುವಂತ ಕಾರ್ಯಕ್ರಮ ಹೊಳೆಯಿಂದ ಆಚೆ ಎಲ್ಲ ಕೆಲವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ತಾವೆಲ್ಲ ಇದನ್ನ ಗಮನದಲ್ಲಿ ಇಟ್ಕೊಳ್ಬೇಕು. ಏನೇ ಕೆಲಸ ಕಾರ್ಯ ಇದ್ರೂ ಕೂಡ ತಾವು ಚಿಂತೆ ಮಾಡಕ್ ಹೋಗ್ಬಿಡಿ. ಬಂದು ಬೆಂಗಳೂರಿನಲ್ಲಿ ಅವರು ಇವರು ಒತ್ತಡ ಕೊಡ್ತಾರೆ, ಈ ಟ್ರಾನ್ಸ್ಫರ್ ಕೆಲಸ ಆ ಕೆಲಸ ಈ ಕೆಲಸ ಅಂತೆಲ್ಲ ತಲೆ ಕೆಡಿಸ್ಕೊಳಕ್ ಹೋಗ್ಬಿಡಿ. ನಿಮ್ಮ ಬದುಕನ್ನ ಏನಾದ್ರು ಮಾಡಿ. ಈಗಲೇ ಹೆಚ್ಚು ಕಮ್ಮಿ ನಾವು ಪ್ರೈವೇಟ್ ಅಲ್ಲಿ ಯಾರ್ಯಾರು ಇಂಜಿನಿಯರ್ಗಳು ಓದಿದ್ರು ಮಾಡಿದ್ರು ಅವೆಲ್ಲ ಕೂಡ ಸುಮಾರು ಒಂದು 200 ಜನಕ್ಕೆ ಅಲ್ಲಿ ಇಲ್ಲಿ ಅಕಾಮಿಡೇಟ್ ಮಾಡಿದೀವಿ. ಮುಂದೆ ಯಾವ್ದಾದ್ರು ಉಳ್ಕೊಂಡಿದ್ರು ಕೂಡ ಗೌರ್ಮೆಂಟ್ ಕೆಲಸ ನಮ್ಗೆ ಇಂಟರ್ವ್ಯೂ ಇಲ್ಲದೆ ನಾವೇನು ಮಾಡಕ್ ಆಗುದಿಲ್ಲ. ಅದು ಕೂಡ ನ್ಯಾಯಬದ್ಧವಾಗಿರುವಂತ ಕಡೆ ಎಲ್ಲೆಲ್ಲಿ ನಾವು ಸಹಕಾರ ಕೊಡ್ಲಿಕ್ಕೆ ಸಾಧ್ಯನೋ ನಾವು ಮಾಡ್ತೀವಿ. ನಮ್ಮೆಲ್ಲ ಆಸ್ತಿಗಳನ್ನ ಕಾಪಾಡಿಕೊಂಡು ನಿಮ್ಮ ಆಸ್ತಿಯಿಂದನೇ ಯಾವ ರೀತಿ ಕೆಲವರು ಇಲ್ಲೂ ಕೂಡ ಒಳ್ಳೆ ತೋಟಗಾರಿಕೆಯಲ್ಲಿ ಹೂವು ಬೆಳೆಯುವಂಥದ್ದು ಮತ್ತೊಂದು ಕೂಡ ಈ ಅಕ್ಕಪಕ್ಕದಲ್ಲಿ ಬೆಳೀತಾ ಇದ್ದಾರೆ ಅಂತೇಳಿ ವಿಚಾರ ನನಗೆ ತಿಳಿದಿದೆ. 100 ಜನ ಕೆಲಸ ಮಾಡ್ತಾ ಇದ್ದಾರೆ ಅಂತೇಳಿ ಮಾಡ್ತಾ ಇದ್ದೀರಿ ಅಂತ ತಿಳಿದಿದೆ. ತಾವು ಅದೇ ರೀತಿ ಎಲ್ಲರೂ ಕೂಡ ಅವಕಾಶಗಳಿದೆ. ನೀವು ಬೆಳೆಸ್ಕೊಂಡು ಯಾವಾಗಲೂ ಈ ಭಾಗ ಹಸರಾಗಿ ಇಡುವಂತ ಕೆಲಸಕ್ಕೆ ತಾವೆಲ್ಲ ಒಳ್ಳೇದಾಗಬೇಕು. ಇಂಥ ಒಂದು ಬೃಹತ್ ಯೋಜನೆ ಈ ತಾಲೂಕಿನಲ್ಲಿ ಒಟ್ಟು ಎಷ್ಟು ನೀವು ಲೆಕ್ಕ ಹಾಕಿದ್ರೆ ಇಲ್ಲೇ ಒಂದು 400 ಕೋಟಿ ಮೇಲೆ ಬಂದ್ಬಿಟ್ಟಿದೆ. ಈ 400 ಕೋಟಿ ಬರೀ ಈ ಭಾಗಕ್ಕೆ ಬಂದಿದೆ. ಇದೇ ರೀತಿ ಇಡೀ ಕ್ಷೇತ್ರದ ಉದ್ದಗಲೂ ಕೂಡ